ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 205ನೆಯ ತಿರುನಾಮ ಸ್ಥಿರಃ. ಇಂದಿನ ಕತೆ ಮಹಾಭಾರತದ ಶಾಂತಿ ಪರ್ವದಿಂದ ತೆಗೆದುಕೊಳ್ಳಲಾಗಿದೆ. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹರು ಪ್ರಹ್ಲಾದನನ್ನು ಅಸುರರ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದರು. ಒಮ್ಮೆ ತನ್ನ ಆಳ್ವಿಕೆಯ ಸಮಯದಲ್ಲಿ ಪ್ರಹ್ಲಾದನು ತಿಳಿಯದೆ ಒಬ್ಬ ಮಹಾನ್ ಋಷಿಯನ್ನು ಅವಮಾನಿಸಿದನು. ಅದರಿಂದ ಕೋಪಗೊಂಡ ಋಷಿಯು, ನಿನ್ನಲ್ಲಿರುವ ಎಲ್ಲ ಒಳ್ಳೆಯ ಗುಣಗಳು ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಶಾಪ ನೀಡಿದರು. ಆ ಶಾಪದ ಪರಿಣಾಮದಿಂದ ಮೊದಲು ಧರ್ಮ, ನಂತರ ಸತ್ಯ, ಅದರ ನಂತರ ಸದ್ಗುಣಗಳು ಮತ್ತು ಐಶ್ವರ್ಯ ಒಂದೊಂದಾಗಿ ಪ್ರಹ್ಲಾದನನ್ನು ಬಿಟ್ಟು ಹೋದವು. ಇದರಿಂದ ಪ್ರಹ್ಲಾದನು ಭಗವಂತನ ಮೇಲಿದ್ದ ಜ್ಞಾನ ಮತ್ತು ಭಕ್ತಿಯನ್ನು ಕಳೆದುಕೊಂಡನು. ಅವನಲ್ಲಿ ಅಹಂಕಾರ ಬೆಳೆಯಿತು. ನಂತರ ದೇವತೆಗಳ ವಿರುದ್ಧ ಯುದ್ಧ ಮಾಡಲು ಸಿದ್ಧನಾದನು. ಇದನ್ನು ಕಂಡ ದೇವತೆಗಳು ಭಗವಂತನ ಬಳಿಗೆ ಹೋಗಿ, ಹಿರಣ್ಯಕಶಿಪುವಿನಿಂದ ನಾವು ಹಲವು ವರ್ಷಗಳ ಕಾಲ ಕಷ್ಟ ಅನುಭವಿಸಿದ್ದೇವೆ. ಈಗ ನೀವು ರಾಜನನ್ನಾಗಿ ಮಾಡಿದ ಪ್ರಹ್ಲಾದನೇ ನಮ್ಮ ವಿರುದ್ಧ ಯುದ್ಧಕ್ಕೆ ಬರುತ್ತಿದ್ದಾನೆ. ದಯವಿಟ್ಟು ನಮ್ಮನ್ನು ರಕ್ಷಿಸಿ ಎಂದು ಬೇಡಿಕೊಂಡರು. ಭಗವಂತನು ಅವರ ವಿನಂತಿಯನ್ನು ಒಪ್ಪಿ ದೇವತೆಗಳೊಂದಿಗೆ ಯುದ್ಧ ಭೂಮಿಗೆ ಬಂದನು. ದೇವತೆಗಳು ಭಗವಂತನು ಪ್ರಹ್ಲಾದನ ಮೇಲೆ ಬಾಣಗಳನ್ನು ಹಾರಿಸುತ್ತಾನೆ ಎಂದು ಭಾವಿಸಿದರು. ಆದರೆ ಭಗವಂತನು ಕೋಪದ ಬಾಣಗಳ ಬದಲು ಪ್ರೀತಿಯ ಬಾಣಗಳನ್ನೇ ಹಾರಿಸಿದನು. ತಮ್ಮ ಭಕ್ತರ ಮೇಲಿನ ಭಗವಂತನ ವಾತ್ಸಲ್ಯ ಎಷ್ಟೆಂದರೆ, ಅವರು ತಮ್ಮ ಭಕ್ತರ ತಪ್ಪುಗಳನ್ನು ಲೆಕ್ಕಿಸದೆ ಪ್ರೀತಿಸುತ್ತಾರೆ. ಅವರು ಓಡಿ ಹೋಗಿ ಪ್ರಹ್ಲಾದನನ್ನು ಪ್ರೀತಿಯಿಂದ ಅಪ್ಪಿಕೊಂಡರು. ಆ ಕ್ಷಣವೇ ಪ್ರಹ್ಲಾದನಿಗೆ ನರಸಿಂಹರ ಅವತಾರವು ತನ್ನ ಹಿಂದಿನ ಭಕ್ತಿಯೂ ನೆನಪಾಯಿತು. ಅಷ್ಟರಲ್ಲಿ ಶಾಪ ನೀಡಿದ್ದ ಋಷಿಯ ಕೋಪವೂ ತಣ್ಣಗಾಯಿತು. ಅವರು ಪ್ರಹ್ಲಾದನನ್ನು ಕ್ಷಮಿಸಿದರು. ಒಂದೊಂದಾಗಿ ಪ್ರಹ್ಲಾದನನ್ನು ಬಿಟ್ಟು ಹೋಗಿದ್ದ ಎಲ್ಲ ಸದ್ಗುಣಗಳು ಮತ್ತೆ ಅವನ ಬಳಿಗೆ ಮರಳಿದವು. ಪ್ರಹ್ಲಾದನಿಗೆ ಗಾಢ ನಿದ್ರೆಯಿಂದ ಎಚ್ಚರವಾದಂತೆ ಅನಿಸಿತು. ಅವನು ತನ್ನ ಕೈಯಲ್ಲಿದ್ದ ಆಯುಧಗಳನ್ನು ನೋಡಿ, ನನ್ನ ಕೈಯಲ್ಲಿ ಆಯುಧಗಳು ಏಕಿವೆ? ನಾನು ನಿಮ್ಮ ವಿರುದ್ಧ ಯುದ್ಧ ಮಾಡಲು ಬಂದೇನೆ. ಅಯ್ಯೋ, ನಾನು ಏನು ಮಾಡಿಬಿಟ್ಟೆ ಎಂದು ದುಃಖಪಟ್ಟನು. ಅವನು ತಕ್ಷಣವೇ ಭಗವಂತನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದನು. ಭಗವಂತನು ನಗುತ್ತಾ, ಕೋಪವಿದ್ದಾಗ ಮಾತ್ರ ಕ್ಷಮಿಸುವ ಪ್ರಶ್ನೆ ಬರುತ್ತದೆ. ಆದರೆ ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ. ನನ್ನ ಭಕ್ತರ ಮೇಲೆ ನಾನು ಎಂದಿಗೂ ಕೋಪಗೊಳ್ಳುವುದಿಲ್ಲ ಎಂದು ಹೇಳಿದನು. ನಂತರ ಭಗವಂತನು ಪ್ರಹ್ಲಾದನು ಇನ್ನು ಮುಂದೆ ತನ್ನ ಸದ್ಗುಣಗಳನ್ನು ಎಂದಿಗೂ ಕಳೆದುಕೊಳ್ಳದಂತೆ ಆಶೀರ್ವದಿಸಿದನು. ಸ್ಥಿರಃ ಎಂದರೆ ತನ್ನ ಭಕ್ತರ ಮೇಲಿನ ಪ್ರೀತಿಯಲ್ಲಿ ಎಂದಿಗೂ ಅಚಲನಾಗಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಸ್ಥಿರಾಯ ನಮಃ ಎಂದು ಜಪಿಸಿದರೆ ನರಸಿಂಹರು ನಾವು ತಿಳಿಯದೆ ಮಾಡುವ ಅನೇಕ ತಪ್ಪುಗಳನ್ನು ಕ್ಷಮಿಸಿ ಸದಾ ತನ್ನ ಕೃಪೆಯನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.